Hi students, welcome to all. Today we are going to start a third chapter of useful plants. ಅಲ್ವಾ ಏನು ಯೂಸ್ಫುಲ್ ಪ್ಲ್ಯಾಂಟ್ಸ್ ಅಂದರೆ ನಮಗೆ ಫುಡ್ ಸಿಗುವಂಥ ಪ್ಲ್ಯಾಂಟ್ಸ್ ಬಗ್ಗೆ ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ, ಸರಿನಾ? ಫಸ್ಟ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್. ನಮ್ಗೆ ಯಾವ್ಯಾವ ಥರ ಫುಡ್ ಸಿಗುತ್ತೆ ಪ್ಲ್ಯಾಂಟ್ಸಿಂದ? ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ವೆಜಿಟೇಬಲ್ಸ್, ಹೌದು ತಾನೆ? ನೀವು ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ರ್ಯಾಡಿಶ್, ಸ್ವೀಟ್ ಪೊಟ್ಯಾಟೊ ಅವೆಲ್ಲ ತಿಂತೀರಾ ಅಲ್ವಾ? ಅದು ಎಲ್ಲಿಂದ ಸಿಗುತ್ತೆ? ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಓಕೆ, ವಿ ಈಟ್ ಸ್ಟೆಮ್ ಆಫ್ ಸಮ್ ಪ್ಲ್ಯಾಂಟ್ಸ್ ಲೈಕ್ ಪೊಟ್ಯಾಟೊ, ಜಿಂಜರ್, ಆಮೇಲೆ ಶುಗರ್ ಕೇನ್. ಆಮೇಲೆ ಸ್ಟೆಮ್ಸ್ ಅಂತ ಇರುವಂಥ ಪ್ಲ್ಯಾಂಟ್ಸ್ನ ನಾವು ತಿಂತೀವಿ. ಫಾರ್ ಎಕ್ಸಾಂಪಲ್ ಯಾವುವು? ಪೊಟ್ಯಾಟೊ, ಜಿಂಜರ್, ಶುಗರ್ ಕೇನ್ಸ್ ಇವೆಲ್ಲವನ್ನು ನಾವು ಸ್ಟೆಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ವಿ. ಸೊ ದಟ್ ಈಸ್ ಆಲ್ಸೋ ವಿ ಗೋಯಿಂಗ್ ಟು ಹ್ಯಾವ್. ನೆಕ್ಸ್ಟ್ ವಿ ಈಟ್ ಲೀವ್ಸ್ ಆಫ್ ಸಮ್ ಪ್ಲ್ಯಾಂಟ್ಸ್. ನಾವು ಕೆಲವೊಂದು ಲೀವ್ಸ್ಗಳನ್ನು ಈಟ್ ಮಾಡ್ತೀವಿ. ನೋಡಿರ್ಬೋದಲ್ವ ನೀವು, ಸೊಪ್ಪುಗಳೆಲ್ಲ ನೋಡಿರ್ತೀರಲ್ವ. ಸ್ಪೆನಿಚ್ ಅಂತಂದರೆ ಪಾಲಕ್ಕು, ಆಮೇಲೆ ಕ್ಯಾಬೇಜು ಅವೆಲ್ಲ ಲೀವ್ಸ್ಗಳೇ, ಅವನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ. ಓಕೆನಾ? ವಿ ಈಟ್ ದಿ ಫ್ರೂಟ್ ಆಫ್ ಸಮ್ ಪ್ಲ್ಯಾಂಟ್ಸ್. ಫ್ರೂಟ್ಸ್ ಅಂತಂದರೆ ಟೊಮ್ಯಾಟೊ, ಆಮೇಲೆ ಲೇಡೀಸ್ ಫಿಂಗರ್, ಪಂಪ್ಕಿನ್, ಬ್ರಿಂಜಾಲ್ ಇವನು ಕೂಡ ನಾವು ಕನ್ಸ್ಯೂಮ್ ಮಾಡ್ತೀವಿ. ನೆಕ್ಸ್ಟ್ ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ಫ್ರೂಟ್ಸ್. ಪ್ಲ್ಯಾಂಟ್ಸಿಂದ ನಮಗೆ ಫ್ರೂಟ್ ಕೂಡ ಸಿಗುತ್ತೆ. ಎಕ್ಸಾಂಪಲ್ಸ್ ಯಾವ್ಯಾವ ಕೊಡ್ಬೋದು? ಆ್ಯಪಲ್, ಪಪ್ಪಾಯ, ಪೈನಾಪಲ್, ಮ್ಯಾಂಗೋ, ಬನಾನಾ, ಆರೆಂಜ್ ಆ್ಯಂಡ್ ಗ್ರೇಪ್ಸ್ ಇವೆಲ್ಲವೂ ನಮಗೆ ಪ್ಲ್ಯಾಂಟ್ಸಿಂದ ಸಿಗುವಂತಹ ಫ್ರೂಟ್ಸ್ಗಳು. ಓಕೆ, ನೆಕ್ಸ್ಟ್ ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ಫುಡ್ ಗ್ರೇನ್ಸ್. ಫುಡ್ ಗ್ರೇನ್ಸ್ ಅಂದರೆ ರೈಸ್, ವೀಟ್, ಕಾರ್ನ್, ಜೋವರ್ ಇವೆಲ್ಲ ಸಿಗುತ್ತಲ್ವ ನಮಗೆ. ಪ್ಲ್ಯಾಂಟ್ಸಿಂದ ನಮಗೆ ಅವೆಲ್ಲವೂ ಸಿಗ್ತವೆ. ಏನು? ಅಕ್ಕಿ, ಗೋಧಿ, ಜೋಳ ನೀವು ನೋಡಿರ್ಬೋದು ಮನೆಯಲ್ಲಿ. ಪ್ಲ್ಯಾಂಟ್ಸಿಂದ ನಮಗೆ ಅವು ಕೂಡ ಸಿಗುತ್ತೆ. ನೆಕ್ಸ್ಟ್ ಯಾವುದು? ಫೋರ್ತ್ ಒನ್, ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ಪಲ್ಸಸ್ ಅಂದರೆ ಕಾಳುಗಳು. ಹೆಸರು ಕಾಳು, ಬೇಳೆ, ಬಟಾಣಿ ಅವೆಲ್ಲವೂ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗುವಂಥದ್ದು. ಓಕೆನಾ? ನೆಕ್ಸ್ಟ್ ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ನಟ್ಸ್. ನೀವೇನು ಡ್ರೈ ಫ್ರೂಟ್ಸ್ ತಿಂತೀರಲ್ವಾ, ಆಲ್ಮಂಡ್, ಕ್ಯಾಶ್ನಟ್, ವಾಲ್ನಟ್ಸ್ ಅವು ಕೂಡ ನಮಗೆ ಪ್ಲ್ಯಾಂಟ್ಸಿಂದನೇ ಸಿಗೋದು. ಪಿಕ್ಚರ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾರೆ. ಸಿಕ್ಸ್ತ್ ಒನ್, ಪ್ಲ್ಯಾಂಟ್ಸ್ ಗಿವ್ಸ್ ಅಸ್ ಶುಗರ್, ಟೀ, ಕಾಫಿ ಆ್ಯಂಡ್ ಕೋಕೋನ್. ಓಕೆನಾ? ನೀವು ಟೀ ಪ್ಲ್ಯಾಂಟ್ಸ್ ಅಂತ ಕೇಳಿರ್ತೀರ, ಕಾಫಿ ಪ್ಲ್ಯಾಂಟ್ಸ್ ಅಂತ ಕೇಳಿರ್ತೀರ. ಅವು ಕೂಡ ನಮಗೆ ಎಲ್ಲಿಂದ ಸಿಗುತ್ತೆ? ಪ್ಲ್ಯಾಂಟ್ಸಿಂದನೇ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಮೆಡಿಸಿನ್ ಫ್ರಮ್ ಪ್ಲ್ಯಾಂಟ್ಸ್. ನಾವು ಕೆಲವೊಂದು ಆಯುರ್ವೇದಿಕಲ್ಲಿ ಪ್ಲ್ಯಾಂಟ್ಸ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ತುಳಸಿ, ನೀಮ್, ಗಾರ್ಲಿಕ್ ಇವೆಲ್ಲವೂ ನಾವು ಮೆಡಿಸಿನ್ಸ್ ಆಗಿ ಕನ್ಸ್ಯೂಮ್ ಮಾಡ್ಕೋತೀವಿ. ಓಕೆನಾ? ನೆಕ್ಸ್ಟ್ ವುಡ್ ಫ್ರಮ್ ಪ್ಲ್ಯಾಂಟ್ಸ್ ಅಂದರೆ ನಮಗೆ ಚೇರ್ ಆಯಿತು, ಟೇಬಲ್ ಆಯಿತು, ಡೆಸ್ಕ್ ಅವೆಲ್ಲ ನೀವು ನೋಡಿರ್ಬೋದಲ್ವಾ. ಯಾವುದರಿಂದ ಸಿಗುತ್ತೆ? ನಮಗೆ ವುಡ್ಡಿಂದ ಸಿಗುತ್ತೆ. ನೋಡಿ, ಶೀಶಮ್, ವಾಲ್ನಟ್, ಟೀಕಿ ಟ್ರೀಸ್ಗಳನ್ನು ಯೂಸ್ ಮಾಡ್ಕೊಂಡು ನಮಗೆ ಫರ್ನಿಚರ್ಸ್ನ ರೆಡಿ ಮಾಡ್ತಾರೆ. ಡೋರ್ ಆಯಿತು, ಸೋಫಾ ಸೆಟ್ ಆಯಿತು ಅವೆಲ್ಲವೂ ಯೂಸ್ ಆಗುತ್ತೆ ವುಡ್ಡಿಂದ. ನೆಕ್ಸ್ಟ್ ಆಯಿಲ್ ಫ್ರಮ್ ಪ್ಲ್ಯಾಂಟ್ಸ್. ಕೆಲವೊಂದು ಆಯಿಲ್ ನಾವು ಕುಕ್ಕಿಂಗಿಗೆ ಏನು ಯೂಸ್ ಮಾಡ್ತೀವಲ್ವಾ, ಅದು ಆಯಿಲ್ ನಮಗೆ ಪ್ಲ್ಯಾಂಟಿಂದನೇ ಸಿಗೋದು. ಫಾರ್ ಎಕ್ಸಾಂಪಲ್ ಗ್ರೌಂಡ್ನಟ್, ಸನ್ಫ್ಲವರ್. ನೀವು ಪ್ಯಾಕೆಟ್ಸಲ್ಲೆಲ್ಲ ನೋಡಿರ್ಬೋದು ಶೇಂಗಾ ಎಣ್ಣೆ, ಆಮೇಲೆ ಸನ್ಫ್ಲವರ್ ಆಯಿಲ್ ಅಂತ ಇರುತ್ತಲ್ವಾ, ಅವೆಲ್ಲವೂ ಪ್ಲ್ಯಾಂಟ್ಸಿಂದನೇ ನಮಗೆ ಸಿಗೋದು. ನೆಕ್ಸ್ಟ್ ಫೈಬರ್ ಫ್ರಮ್ ಪ್ಲ್ಯಾಂಟ್ಸ್ ಅಂದರೆ ಏನು ನಾವು ಬ್ಯಾಗ್, ಕ್ಲಾತ್ಸ್ ಯೂಸ್ ಮಾಡ್ತೀವಲ್ವಾ, ದಟ್ ಈಸ್ ಆಲ್ಸೋ ವಿ ಗೆಟ್ ಫೈಬರ್ ಫ್ರಮ್ ಕ್ಲಾತ್ಸ್. ಎಕ್ಸಾಂಪಲ್ ಕಾಟನ್, ಜೂಟ್ ಅವೆಲ್ಲವನ್ನು ಅದರಿಂದ ನಾವು ಏನದು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಈಸ್ ಪರ್ಫ್ಯೂಮ್ ಫ್ರಮ್ ಪ್ಲ್ಯಾಂಟ್ಸ್. ಕೆಲವೊಂದು ಪ್ಲ್ಯಾಂಟ್ಸ್ಗಳಿಂದ ಪರ್ಫ್ಯೂಮ್ಸ್ನ ರೆಡಿ ಮಾಡ್ತಾರೆ. ಯಾವ್ಯಾವು? ರೋಸ್ ಮತ್ತು ಜಾಸ್ಮಿನ್, ಚಂಪಾ ಇವೆಲ್ಲವೂ ಪರ್ಫ್ಯೂಮ್ಗೆ ಯೂಸ್ ಮಾಡುವಂಥ ಪ್ಲ್ಯಾಂಟ್. ನೆಕ್ಸ್ಟ್ ಫೋಲ್ಡರ್ ಫ್ರಮ್ ಪ್ಲ್ಯಾಂಟ್ಸ್. ಪ್ಲ್ಯಾಂಟ್ಸಿಂದ ಅನಿಮಲ್ಸಿಗೆ ಫುಡ್ ಸಿಗುತ್ತೆ. ಸೊ ಅವು ಸಸ್ಯಾಹಾರಿ ಪ್ಲ್ಯಾಂಟ್ಸ್ ಆದರೆ ಗ್ರಾಸ್ ಅವೆಲ್ಲವೂ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಅದರ್ ಯೂಸಸ್ ಆಫ್ ಪ್ಲ್ಯಾಂಟ್ಸ್. ಅದರ್ ಯೂಸಸ್ ಆಫ್ ಪ್ಲ್ಯಾಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ರಬ್ಬರ್ ಟ್ರೀಯಿಂದ ರಬ್ಬರ್ ಸಿಗುತ್ತೆ. ಗಮ್ ಫ್ರಮ್ ಬಬುಲ್ ಟ್ರೀ ಆರ್ ಅಕಾಯ್ ಟ್ರೀ ಈ ಥರ ಸೋನ್ ಎಕ್ಸಾಂಪಲ್ಸ್ ಇದಾವೆ. ಸಮ್ ಬಿಗ್ ಟ್ರೀಸ್ ಲೈಕ್ ಬನ್ಯಾನ್, ಅಶೋಕ ಆ್ಯಂಡ್ ನೇಮ್ಸ್ ಗಿವ್ ದಿ ಶರ್ಟ್ಸ್. ಈ ಥರ ಎಲ್ಲ ಪ್ಲ್ಯಾಂಟ್ಸ್ಗಳು ಯೂಸ್ ಆಗ್ತವೆ. ಆ್ಯಂಡ್ ಆಲ್ಸೋ ಪ್ಲ್ಯಾಂಟ್ಸ್ ಮೇಕ್ ದಿ ಹೇರ್ ಪ್ಯೂರ್. ಪ್ಲ್ಯಾಂಟ್ಸ್ ಇದ್ದರೆ ನಮಗೆ ಹೇರಲ್ಲಿ ಇರೋ ಪೊಲ್ಯೂಷನ್ಸ್ ಎಲ್ಲ ಹೋಗಿ ನಮಗೆ ಫ್ರೆಶ್ ಹೇರ್ ಸಿಗುತ್ತೆ. ಓಕೆನಾ? ದಿಸ್ ಈಸ್ ದಿ ಥರ್ಡ್ ಚಾಪ್ಟರ್ ಕಂಪ್ಲೀಟೆಡ್ ಯುವರ್ ಥರ್ಡ್.